ಡೆಂಗಿ ಜ್ವರ ಸಾಮಾನ್ಯವಾಗಿ ಹರಡುವ ಒಂದು ಜ್ವರ ಆಗಿದೆ. ಇದು ನಮ್ಮಂತಹ ಉಷ್ಣ ಹವಾಮಾನ ಹಾಗೂ ಉಪೋಷ್ಣ ಹವಾಮಾನದ ರಾಷ್ಟ್ರಗಳಲ್ಲಿ ಕಂಡುಬರುತ್ತೆ. ಇದು ಒಂದು ರೀತಿಯ ವೈರಲ್ ಜ್ವರ ಆಗಿದೆ. ಇದು ಏಡಿಸ್ ಸೊಳ್ಳೆಯಿಂದ ಬರುತ್ತೆ. ಅಲ್ಲದೆ ಚಿಕನ್ಗುನ್ಯಾ ಜ್ವರಕ್ಕೆ ಕಾರಣ ಆಗಿರೋ ಸೊಳ್ಳೆನೇ ಈ ಡೆಂಗಿ ಜ್ವರಕ್ಕೆ ಕಾರಣ ಆಗಿದೆ. ನೀವೆಲ್ಲ ಈ ಜ್ವರದ ಬಗ್ಗೆ ಕೇಳಿರಬಹುದು. ಡೆಂಗಿ ರೋಗದ ಲಕ್ಷಣ ಸಾಮಾನ್ಯ ಜ್ವರದ ಲಕ್ಷಣದ ಹಾಗೆ ಇರುತ್ತೆ. ಇದನ್ನ ಕಂಡುಹಿಡಿಯೋದು ತುಂಬಾ ಕಷ್ಟ. ರೋಗಿಗೆ ಜ್ವರ ಬರಬಹುದು, ಕಣ್ಣಿನ ಹಿಂದೆ ನೋವು, ಮೈಕೆ ನೋವು, ತಲೆನೋವು, ಬೆನ್ನೋವು. ಡೆಂಗಿ ರೋಗವನ್ನು ಪತ್ತೆ ಹಚ್ಚೋದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಲಕ್ಷಣಗಳು ಇಲ್ಲ. ಬ್ಲಡ್ ಟೆಸ್ಟ್ ಮಾಡೋದ್ರ ಮೂಲಕ ಡೆಂಗಿ ಜ್ವರದ ವೈರಸ್ ಕಂಡುಹಿಡಿಬಹುದು. ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಆಂಟಿಜೆನ್ಗಳನ್ನು ಕಂಡುಹಿಡಿಬಹುದು, ಇಲ್ಲವೇ ಅದನ್ನು ಶರೀರದಲ್ಲಿ ವಿರೋಧಿಸುವಂತಹ ಆಂಟಿಬಾಡಿಗಳನ್ನು ಕಂಡುಹಿಡಿಬಹುದು. ಡೆಂಗಿಯ ಉಪಚಾರಕ್ಕೆ ಯಾವುದೇ ನಿರ್ದಿಷ್ಟ ಪದ್ಧತಿ ಇಲ್ಲ. ಯಾವುದೇ ಔಷಧ ಅಥವಾ ಯಾವುದೇ ಉಪಚಾರದ ವಿಧಾನದಿಂದ ಸಂಪೂರ್ಣವಾಗಿ ರೋಗಿಯನ್ನು ಗುಣಪಡಿಸಲಾಗೋದಿಲ್ಲ. ಡೆಂಗಿ ಜ್ವರಕ್ಕೆ ಪ್ಯಾರಾಸಿಟಮಾಲ್ ಕೊಡಲಾಗುತ್ತೆ. ಮೈಕೈ ನೋವು, ತಲೆನೋವಿಗೆ ಸುರಕ್ಷಿತ ಪೇನ್ ಕಿಲ್ಲರ್ ಸಹ ನೀಡಲಾಗುತ್ತೆ. ಡೆಂಗಿಯ ಉಪಚಾರದ ವಿಧಾನದಲ್ಲಿ ರಿಹೈಡ್ರೇಷನ್ ಮುಖ್ಯವಾದದ್ದು. ರಿಹೈಡ್ರೇಷನ್ ಒಂದು IV ದ್ರವ್ಯದ ಮೂಲಕ ಅಥವಾ ಬಾಯಿಂದ ನೀಡುವ ದ್ರವ್ಯದ ಮೂಲಕ ಮಾಡಲಾಗುತ್ತೆ. ಡೆಂಗಿಯಲ್ಲಿ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಕೂಡ ತುಂಬಾನೇ ಮುಖ್ಯ. ಆದರೆ ರೋಗಿಗೆ ತುಂಬ ರಕ್ತಸ್ರಾವವಾದಾಗ ಅಥವಾ ಆತನ ಪ್ಲೇಟ್ಲೆಟ್ ಕೌಂಟ್ಸ್ 10,000ಕ್ಕಿಂತ ಕಡಿಮೆಯಾದಾಗ ಕೆಲವು ತುಂಬ ಮುಖ್ಯವಾದ ಲಕ್ಷಣಗಳಿವೆ. ಇವುಗಳು ಕಂಡುಬಂದಾಗ ತಕ್ಷಣ ವೈದ್ಯಕೀಯ ಉಪಚಾರ ನೀಡಲೇಬೇಕಾಗತ್ತೆ. ಪದೇ ಪದೇ ವಾಂತಿ ಆಗೋದು, ಚರ್ಮದ ಮೇಲೆ ಕಲೆ ಮೂಡೋದು, ಒಸಡಿನಿಂದ ರಕ್ತ, ಮೂಗಿನಿಂದ ರಕ್ತ ಬರೋದು, ಅಥವಾ ರೋಗಿಯು ಅರ್ಥಹೀನವಾಗಿ ಮಾತನಾಡೋದು, ಇದು ಡೆಂಗಿ ಜ್ವರ ಬರೋದಕ್ಕೆ ಮುಖ್ಯವಾದ ಲಕ್ಷಣಗಳು. ಇದಕ್ಕೆ ಸರಿಯಾದ ಔಷಧ ಉಪಚಾರ ಮಾಡಬೇಕು. ಎಲ್ರಿಗೂ ತಿಳಿದ ಹಾಗೆ ರೋಗ ಬರದಂತೆ ಹಲವಾರು ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ಅದು ಯಾವುದು ಅಂದರೆ ನಮ್ಮ ಪರಿಸರವನ್ನು ಶುದ್ಧವಾಗಿಡೋದು, ಅಕ್ಕಪಕ್ಕದಲ್ಲಿ ಮಾಲಿನ್ಯವಾಗದ ಹಾಗೆ ತಡೆಯೋದು, ನೀರು ಎಲ್ಲಿಯೂ ನಿಲ್ಲದ ಹಾಗೆ ನೋಡಿಕೊಳ್ಳೋದು.